ಫಸ್ಟ್ ಅವತ್ತು ಬೋರ್ ನೈಟ್ ನಾವು ಸ್ಟಾರ್ಟ್ ಮಾಡಿದ್ದು. ಸಂಜೆ ಮಾತ್ರ ನೈಟ್ ಹೋಗಿರೋದಾ? ಆಯ್ತಲ್ಲ ಅಂತ ನಂಗೆ ಖುಷಿಗೆ ಇರ್ಲಿ ಅಂತ ಹೇಳ್ಬಿಟ್ಟು ಇನ್ನೊಂದು ಹಾಕ್ಸೋಣ ಅಂತ ಹೇಳ್ಬಿಟ್ಟು ಆ ಬೋರ್ದು ಕೂಡ ಅಲ್ಲೂ ಸಕ್ಸಸ್ ಬಂತು. ಆಯಿತು. ಸೊ ಅಲ್ಲಿಂದ ಈ ದಾಳಿಂಬೆ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದ್ದು. ಹಚ್ಚಿ ಒಂದು 2 ತಿಂಗಳಾದ್ಮೇಲೆ ಇದು ಗಿಡ ದೊಡ್ಡದಾಗಿದೆ ಅಂತ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ಇವತ್ತು ಏನು ವ್ಲಾಗ್ ಅಂತಂದರೆ, ನಮ್ಮದು ದಾಳಿಂಬೆ ತೋಟ ಅಂತಲೇ ಕರೀತಾರಲ್ವ, ಹೊಲ, ದಾಳಿಂಬೆ ಮಾಡ್ತಿದ್ದು. ಸೊ ಅದರದ್ದು ಬಗ್ಗೆ ಅಂದರೆ ನಮ್ದು ಇವಾಗ ಹಣ್ಣದೆಲ್ಲ ಕಟ್ ಮಾಡಿದ್ರು. ಸೊ ಸ್ಟಾರ್ಟಿಂಗಿಂದನೂ ಹೇಗೆ ಮಾಡಿದ್ವಿ, ಏನು ಇವ್ರು ಆ್ಯಕ್ಚುಲಿ ಇಲ್ಲೇ ಇರೋದು ಸ್ಟಾರ್ಟ್ ಮಾಡಿದಾಗಿಂದನೂ. ಸೊ ಅದು ಹೆಂಗೆ ಸ್ಟಾರ್ಟ್ ಮಾಡಿದ್ರು ಏನು ಅಂತ ಎಲ್ಲ ಇವ್ರದ್ದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನನಗೂ ಫುಲ್ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಸೊ ನಾನು ಕೇಳ್ತಾ ಹೋಗ್ತೀನಿ, ನೀವು ಹೆಂಗೆ ಮಾಡಿದ್ರು ಅಂತ ನೀವು ನನ್ನ ಜೊತೆನೇ ತಿಳ್ಕೊಳ್ಳಿ, ಆಯಿತಾ? ಓಕೆ, ನಾವು ಇವಾಗ ಸ್ಟಾರ್ಟ್ ಮಾಡೋಣ. ಏನಂದರೆ ಫಸ್ಟು ಇವ್ದು ಅದು ಎರೆಹೊಲನ? ಎರೆಹುಲ ಅಲ್ಲ, ಮಸಾರಿ ಅಂದರೆ ಅದಕ್ಕೆ ಕೆಂಗ್ಳೊಲ. ಓಕೆ. ಫಸ್ಟು ಅಲ್ಲಿ ಬೋರ್ ಇರಲಿಲ್ಲ ಅಲ್ವಾ ನಿಮ್ಮದು ಫಸ್ಟು? ಹೌದು. ಇವ್ರು ಲೇಟರ್ ಆಮೇಲೆ ನಾನು ನೋಡೋಕ್ಕೆ ಬಂದಾಗ ಅನ್ಸುತ್ತೆ ಗೈಸ್, ಇವ್ರು ಅಂದರೆ ನಾನು ನೋಡೋಕ್ಕೆ ಬಂದಿದ್ದಿವರು ದೀಪಾವಳಿ ಆದಮೇಲೆ, ಅದಕ್ಕಿಂತ ಪ್ರೀವಿಯಸ್ 1 ವೀಕಲ್ಲಿ ಇವರು ಬೋರ್ ಹಾಕ್ಸಿದ್ದಲ್ವ? ಹೇಳಿ ನೀವು ಅದ್ರ ಬಗ್ಗೆ. ನಮ್ಮ ಅಪ್ಪಾಜಿ ತೀರ್ಕೊಂಡ್ರೆ 2013 ಅಲ್ಲಿಂದ ಇಲ್ಲಿವರೆಗೂ ನಾವು ಬೇರೆಯವ್ರಿಗೆ ಕೊಟ್ಟು ಲವಣಿಗೆ ಕೊಟ್ಬಿಟ್ಟು ಮಾಡಿಸ್ತಾ ಇದ್ವಿ. ಸೊ ಎಲ್ಲ ಹೊಲನು? ಎಲ್ಲ ಹೊಲನು. ಓಕೆ. ಲವಣಿಗೆ ಅಂದರೆ ಅದೊಂದು ಗೈಸ್ ಇವ್ರದ್ದು ಎಷ್ಟು 8 ಎಕರೆ ಅಲ್ವಾ ಟೋಟಲ್ ಇರೋದು? 8 ಎಕರೆ ಇರೋದು. ಸೊ ಅದು ಇಲ್ಲಿವರೆಗೂ ಮಾಡ್ತಿದ್ದಿದ್ದು ಬರೀ ಮಳೆಗೆ ಸೀಮಿತವಾಗಿ ಮಾಡ್ತಿದ್ದಿದ್ದು ಅಷ್ಟೇ. ಬಟ್ ನನಗೆ ತುಂಬ ಆಸೆ ಇತ್ತು, ಎಷ್ಟೊಂದು ತೋಟ, ಇಷ್ಟೊಂದು ಹೊಲ ಇದೆ, ನಾವೇನು ಯೂಸ್ ಮಾಡ್ಕೊತಿಲ್ಲ. ಲವಣಿ ಕೊಟ್ಟರೆ ಬರೀ 10,000 ಈ ಥರ ಬರ್ತಿತ್ತು ಮ್ಯಾಕ್ಸಿಮಮ್, ಅಂದ್ರೂ ಅದು ಯಾವುದಕ್ಕೂ ಆಗ್ತಿದ್ದಿಲ್ಲ. ಏನಾದರೂ ಯೂಸ್ ಮಾಡೋಣ. ನಾನು ಜಾಬಿಗೆ ಬಂದಾಗಿದ್ದನೂ ನಂಗೆ ಆಸೆ ಇತ್ತು ಬೆಂಗಳೂರಲ್ಲಿ ಬೋರ್ ಹಾಕ್ಸೋಕ್ಕೆ. ಅವಾಗೆಲ್ಲ ಫೈನಾನ್ಷಿಯಲಿ ನನ್ನ ಸ್ಯಾಲ್ರಿದು ಆಗ್ತಿದ್ದಿಲ್ಲ. ಅದಾದಮೇಲೆ ನಾನು ಬಾರಿನಲ್ಲಿ ಹೋದೆ, ಅಲ್ಲೊಂದು 2 ವರ್ಷ ಇದ್ದೆ. ಆವಾಗ ಕೋವಿಡ್ ಟೈಮು. ಸೊ ನಮ್ಮದು ಕಾರೆಲ್ಲ EMI ಇತ್ತು, ಅಣ್ಣ ಓಡಿಸಿದ್ದು ಕಾರು. ಸೊ ಹಂಗಾಗಿ ಯಾವಾಗಲೂ ಆಗಲಿಲ್ಲ. ಅದಾದಮೇಲೆ ನಾನು ಇಥೋಪಿಯಾಗೆ ಬಂದೆ. ಸೊ 2023 ಇಲ್ಲಿ ಬಂದೆ. ಸೊ ಆಮೇಲೆ 1 ವರ್ಷ ಆದಮೇಲೆ ಹಿಂಗೆ ನಾನು ನಮ್ಮ ತಮ್ಮ ಒಬ್ಬನಿದ್ದ ದುರ್ಗನ ಜೊತೆ ನಾವು ಹೋದಾಗೆಲ್ಲ, ವೆಕೇಷನ್ಗೆ ಹೋದಾಗೆಲ್ಲ ಮಾತಾಡ್ತಾನೆ ಇದ್ದೆ. ಮಾತಾಡ್ತಿದ್ವಿ, ಅಣ್ಣ ಬೋರ್ ಹಾಕ್ಸ್ಬೇಕಣ್ಣ, ದಾಳಿಂಬೆ ಮಾಡೋಣ ನಾವು. ಇವರು ದುರ್ಗಣ್ಣ ಅಂದರೆ ಯಾರು ಅಂತ ಅಂದರೆ ಗೈಸ್, ಇವರು ಇವಾಗ ಸದ್ಯಕ್ಕೆ ಅದೆಲ್ಲ ನೋಡ್ಕೊತಿರೋದು ಅವ್ರೆ. ನಮ್ಮ ತೋಟ ಎಲ್ಲ ಮಾಡ್ತಿರೋದೆ ಅವನೇ. ಇವಾಗ ಅವ್ನು ಹೇಳಿದ್ಕೆ ನಾನು ಇಂಟ್ರೆಸ್ಟ್ ತೊಗೊಂಡು ಅವ್ನು ಮಾಡ್ತೀನಿ ಅನ್ನೋ, ಅವನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾನೆ ಅನ್ನೋ ಕಾನ್ಫಿಡೆನ್ಸಲ್ಲೇ ಇದನ್ನ ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ. ಗೈಸ್ ಏನಂದರೆ ಇವಾಗ ಅಣ್ಣನೂ ಅಂದರೆ ನಮ್ಮ ಭಾವ, ಅವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ. ಸೊ ಇವರು ಇಲ್ಲೇ ಇದ್ದಾರೆ, ಅಲ್ಲಿ ಅಮ್ಮ ಅಷ್ಟೇ, ಹೊಲ ಮಾಡೋರು ಯಾರೂ ಇಲ್ಲ. ಸೊ ನಿಂತಿದ್ದು ಒಬ್ಬರು ಇವ್ರಿಗೆ ಗೊತ್ತಿರೋ ಅಂಥವ್ರೆ, ಅಲ್ಲಿ ನಿಂತಿದ್ದು ಇವ್ರ ಹೊಲ ಎಲ್ಲ ಅವರೇ ಮಾಡ್ತಿದ್ರು. ಸೊ ಅವ್ರು ಮಾಡ್ಕೊಂಡು ನಾನು ಹೋಗ್ತೀನಿ ಬೋರ್ ಹಾಕ್ಸೋಣ ಅಂತ ಅವ್ರು ಸಜೆಸ್ಟ್ ಮಾಡಿದ್ರು. ಆಮೇಲೆ ನೆಕ್ಸ್ಟು ಇವರು ಸರಿ ಆಯಿತು ಮಾಡ್ಕೊಂಡು ಹೋಗ್ತಾನಲ್ಲ ಅಂತೇಳಿ ಇವರು ಬೋರ್ ಹಾಕ್ಸಕ್ಕೆ ಒಪ್ಕೊಂಡ್ರಲ್ವಾ? ಆ್ಯಕ್ಚುಲಿ ನಾವು 1 ವರ್ಷ 2023 ಮಾತಾಡ್ತಾನೆ ಇದ್ವಿ. 2 ವೆಕೇಷನ್, ನಂಗೆ 6 ತಿಂಗಳು ಒಂದ್ಸಲ ವೆಕೇಷನ್ ಹೋಗೋದು. ಯಾವಾಗಲೂ ಹೋದಾಗಲೂ ಮಾತಾಡ್ತಾನೆ ಇದ್ವಿ. ಅವತ್ತೊಂದಿನ 2024 ದೀಪಾವಳಿಗೆ ಮತ್ತೆ ವೆಕೇಷನ್ ಹೋಗಿದ್ದೆ ನಾನು, ನವೆಂಬರ್ 2024. ಸೊ ಆವಾಗ ದುರ್ಗಾ ಬಂದ ಮನೆ ಹತ್ರ ಬೋರ್ವೆಲ್ ಎಲ್ಲ ಕೊರೆಸ್ತಾ ಇತ್ತು ಊರಲ್ಲಿ, ಬೇರೆ ಸ್ಕೂಲ್ ಕಡೆ ಎಲ್ಲ. ಅಣ್ಣ ಮತ್ತೆ ಯಾವಾಗಲೂ ಅಂತಿದ್ವಿ ಬೋರ್ ಕೊರೆಸೋಣ, ದಾಳಿಂಬೆ ಮಾಡೋಣ, ಹಿಂಗೆ ಅಂತ ಮಾತಾಡ್ತಿದ್ವಿ. ಇಲ್ಲಿವರೆಗೂ ಏನು ಟ್ರೈ ಮಾಡಿಲ್ಲ ಅಂತ ಮನೆ ಹತ್ರ ಬಂದ. ಸಾಯಂಕಾಲ ಒಂದು 4:15 ಗಂಟೆ ಆಗಿತ್ತು ಸುಮಾರು. ಸೊ ನಮಗೇನು ಪ್ರೀ ಪ್ಲ್ಯಾನೇ ಇಲ್ಲ ಆ್ಯಕ್ಚುಲಿ. ಪಾಯಿಂಟ್ ಟು ಬಿ ಏನಂದರೆ, ನಮ್ಗೆ ಪ್ರೀ ಪ್ಲ್ಯಾನೇ ಇಲ್ಲ. ನಾವು ಬೋರ್ ಹಾಕ್ಸ್ಬೇಕು, ಇದು ಮಾಡ್ತೀವಿ, ಏನೋ ಐಡಿಯಾನೂ ಇಲ್ಲ. ನಾಳೆ ಹೋಗಿ ಬೋರ್ ಹಾಕ್ಸ್ತೀವಿ, ಪಾಯಿಂಟ್ ತೋರಿಸ್ಬೇಕು, ನೋ ವೇ. ನನಗೆ 5 ಗಂಟೆ ಸುಮಾರೇ ನಮ್ಮ ಮನೆ ಹತ್ರ ಬಂದು ಹಿಂಗೆ ಅಣ್ಣ ಹಾಕ್ಸ್ತೀನಿ ಅಂದಿದ್ದೆಲ್ಲ, ಹೆಂಗೆ ನಡಿ ಹಾಕ್ಸೋಣ ಅಂತ. ನಾನು ಕಾಮಿಡಿ ಮಾಡ್ತಾನೆ ಅಂತೇಳಿ ನಡಿ ಹಾಕ್ಸೋಣ ಅಂತ ನಾನು ಅಂದೆ. ಬೋರಿಂಗ್ ಗಾಡಿ ಇಲ್ಲೇ ಇದೆ, ಕರ್ಕೊಂಬರ್ತೀನಿ ಹೆಂಗಾರೆ ಅಂತ. ಬೇರೆ ಕಡೆಯಿಂದ ಇತ್ತು, ಬೇರೆ ಹೊಲದಲ್ಲಿ ಕೊರೆಸ್ತಿದ್ರು. ಅವಾಗ ನಾನು ತಮಾಷೆ ಮಾಡ್ತಾನೆ ಬಿಡು ಅಂತೇಳಿ ನಾನು ಅಂತಾನೆ ನಡಿ ಕರ್ಕೊಂಬ ಅಂತ ಅಂದೆ. ತಮಾಷೆ ಅನ್ಕೊಂಡೆ. ಆಮೇಲೆ ಇಲ್ಲಣ್ಣ ಬೋರ್ ಗಾಡಿ ಇಲ್ಲೇ ಐತೆ, ಕರ್ಕೊಂಬರ್ತೀನಿ. ಸರಿ ಆಯಿತು, ಪಾಯಿಂಟ್ ನೋಡಿಸ್ಬೇಕು, ಪಾಯಿಂಟ್ ನೋಡೋಕೆ ಹೋಗಿ ಕರ್ಕೊಂಬರ್ತೀನಿ ಅಂತೇಳಿ ಇಮಿಡಿಯೇಟಾಗಿ ಹಂಗೆ ಅದೇ ಮೂಮೆಂಟಲ್ಲಿ, ಬೇರೆ ಎಲ್ಗೂ ಹೋಗ್ಲಿಲ್ಲಂಗೆ ಅವ್ನು ಹೋಗಿ, ತಾತ ಒಬ್ಬರು ಕೊಂಡನಹಳ್ಳಿ ಅಂತ ನಮ್ಮ ಊರಿನ ಒಂದು 3 ಕಿಲೋಮೀಟರ್ ದೂರ, ಅವರು ಟ್ರೆಡಿಷ್ನಲ್ ವೇಯಲ್ಲಿ ಹಳೆ ಕಾಲದಲ್ಲಿ ಹೆಂಗೆ ಕಾಯಿ ತಗೊಂಡು ನೋಡ್ತಾರೆ, ಅದೇ ತಾತ ಬಂದು ನೋಡಿದ್ರು. 3 ಪಾಯಿಂಟ್ ಮಾಡಿದ್ರು ಆ್ಯಕ್ಚುಲಿ ನಮಗೆ.
ಆ ಬೋರ್ ಗಾಡಿಯಲ್ಲಿ ಕರೆಸ್ತಾ ಇತ್ತು. ಅಷ್ಟೊತ್ತು 3 ಪಾಯಿಂಟ್ ಮಾಡೋ ಅಷ್ಟೊತ್ತಿಗೆ ಈವ್ನಿಂಗ್ ಒಂದು 6:30 ಹಿಂಗಾಗಿತ್ತು. ಅವ್ರು ಹೇಳಿದ್ರು ಫಸ್ಟ್ ಇದು ಹಾಕ್ಸ್ರಿ, ನೆಕ್ಸ್ಟ್ ಅದು ಹಾಕ್ಸ್ರಿ, ನೆಕ್ಸ್ಟ್ ಇದು ಹಾಕ್ಸ್ರಿ ಅಂತ Okay. ಹೇಳ್ಬಿಟ್ಟು. ಸೊ ಅದೆಲ್ಲ ಆಗಿ ನಾವು ಅಗ್ರಿ ಮಾಡಿದ್ವಿ, ಬೋರ್ ಗಾಡಿ ಅವ್ರಿಗೆ ಹೇಳಿದ್ವಿ. ಅವ್ರು 11 ಗಂಟೆ ನೈಟ್ ಬರಬೇಕಿತ್ತು, ರಾತ್ರಿ 11-11:30. ಬಟ್ ಅಲ್ಲೆಲ್ಲೋ ಬೇರೆಯವ್ರು ಇನ್ನೊಂದು ಎಕ್ಸ್ಟ್ರಾ ಬೋರ್ ಕೊರೆಸ್ತಾ ಅದು 1 ಗಂಟೆ ಆಗ್ಬಿಡ್ತು. 1-1:30ಗೆ ನಮ್ಮ ಹೊಲಕ್ಕೆ ಬಂತು. ಸೊ ಆವಾಗ ಇಲ್ಲಿ ಪೂಜೆ ಮಾಡ್ತಿದ್ದೆ ನೋಡಿ, ಪೂಜೆ ಮಾಡ್ತಾ Okay. ಇದು ಫಸ್ಟ್ ಅವತ್ತು ಬೋರ್ night. ನಾವು ಸ್ಟಾರ್ಟ್ ಓ ಮಾಡಿದ್ದು. ಸಂಜೆ ಮಾತ್ರ ನೈಟ್ ಹೋಗಿರೋದಾ? ಹಾಂ, ಓಕೆ. ಸಂಜೆ ಮಾಡ್ತಾರೆ ನೈಟ್ ಹೋಗಿದ್ದು. ಅದೇ ಆ ತಾತ ಹೇಳಿದ್ರು, ಆ ಅಜ್ಜ ಇದೇ ಪಾಯಿಂಟ್ ಫಸ್ಟ್ ಹಾಕ್ಸ್ರಿ ಅಂತೇಳಿ ಅಲ್ಲೇ ಹಾಕ್ಸಿದ್ವಿ. ಅಂದ್ರೆ ನಾವು ಮೇನ್ ಪೂಜೆ ಮಾಡಿದ್ವಲ್ಲ ಅದ? ಇದು ಪೂಜೆ ಮಾಡಿ ನೆಕ್ಸ್ಟ್ ಇನ್ನೊಂದು ಹೋಗ್ತೀವಲ್ಲ ಅಲ್ಲ, ಅದ? ಅದಲ್ಲ, ಅದು ಕೆಳಗಡೆ ಇರೋದು ಇನ್ನೊಂದು. ಓಕೆ. ಸೊ ಇದು ಫಸ್ಟ್ ಬೋರು. ಸೊ ಇದು ಒಂದು ಹತ್ತತ್ರ ಒಂದು 2 ಇಂಚು ನೀರು ಕಿತ್ತು. ಸೊ ದೇವ್ರ ದಯದಿಂದ ಎಲ್ಲ ಚೆನ್ನಾಗಾಯ್ತು. ಈ ಒಂದು ನೀರು ಬೋರ್ ಆಯ್ತು, ಬಂತು. ಆಮೇಲೆ ಈ ಬೋರ್ ಆಯ್ತು. ಇನ್ನೊಂದು 3 ಪಾಯಿಂಟ್ ಮಾಡಿದ್ರಲ್ಲ, ಅದರಲ್ಲಿ ಇನ್ನೊಂದು ಹಾಕ್ಸೋಣ ಅಂತೇಳಿ ದುರ್ಗಣ್ಣ, ಅಣ್ಣ ಇನ್ನೊಂದು ಹಾಕ್ಸ್ಬಿಡೋಣ ಅಂತ. ಫಸ್ಟ್ ಒಂದಕ್ಕೆ ಮಾತಾಡಿ. ಫಸ್ಟ್ ಒಂದೇ ಒಂದು ತಲೆಯಲ್ಲಿ ಇದ್ದಿದ್ದೆ ಅಂದ್ರೆ ಪಾಯಿಂಟ್ ಮಾಡಿಸಿದ್ವಿ, ನೋಡೋಣ ಆಮೇಲೆ ಅಂತೇಳಿ. ಒಂದಾಗ್ಲಿ ಅಂದ್ರೆ ಇನ್ನೊಂದು ಹಾಕ್ಸ್ಬೇಕು ಅಂತ ಇರ್ತಾರೆ ಅಂತ 3 ಪಾಯಿಂಟ್ ಮಾಡಿದ್ವಿ, ಬಟ್ ಹಾಕ್ಸೋದು ಒಂದಿತ್ತು. ತಲೆಯಲ್ಲಿ ಒಂದೇ ಇದ್ದಿದ್ದು. ಓಕೆ. ಆಮೇಲೆ ಇದು ನೀರ್ ಆಯ್ತಲ್ಲ ಅಂತ ಖುಷಿಗೆ ಇರ್ಲಿ ಅಂತ ಹೇಳ್ಬಿಟ್ಟು ಇನ್ನೊಂದು ಹಾಕ್ಸೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಚೇಂಜ್ ಮಾಡಿ ಅದ್ರ ಆಪೋಸಿಟ್ ದಡದಲ್ಲಿತ್ತು, ಅಲ್ಲಿಗೆ ಹೋದ್ವಿ. ಮತ್ತು ಆ ಬೋರ್ದು ಕೂಡ ಅಲ್ಲೂ ಸಕ್ಸಸ್ ಬಂತು. ಆಯಿತು. ಅದನ್ನು Okay. ಸೇಮ್ ಲೆವೆಲ್ ನೀರು ಬಂತು. ಸೊ ಅದರದ್ದು ವಿಜುವಲ್ಸ್ ಇಲ್ಲಿದೆ ನೋಡಿ. ಸೊ ಅಲ್ಲಿಂದ ಈ ದಾಳಿಂಬೆ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದ್ದು 2024 ನವೆಂಬರಲ್ಲಿ. 24 ನವೆಂಬರ್. ನಿಮಗೆ ನೋಡೋಕೆ ಬರೋ ಒಂದು ವಾರ 8 ದಿನ ಮುಂಚೆ. ನಂಗೆ ನೆನಪಿದೆ, ನನ್ನ ವಿಡಿಯೋ ತೋರಿಸಿದ್ರು ಇವ್ರು ಬಂದಾಗ, ಅಂದರೆ ನೀರು ಬಿದ್ದಿದೆ ನೋಡಿ ಅಂತ ವಿಡಿಯೋಸ್ ತೋರಿಸಿದ್ರು. ಹಂಗಾಗಿ ನೆನಪಿದೆ. ಆ ರೀಸೆಂಟ್ ಅಂದರೆ 1 ವೀಕ್ ಹಿಂದೆನೇ ಇವ್ರು ಹಾಕ್ಸಿದ್ರು. ಹಂಗೆ ಸಡನ್ ಆಗಿ ಬೋರ್ ಹಾಕ್ಸಿ ನೀರಂತೂ ಬಂತು. ಖುಷಿ ಆಯ್ತು, ಯಾಕಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ನನಗೆ ಗೊತ್ತಿರಂಗೆ ಬೋರ್ ಹಾಕ್ಸಿದ್ಮೇಲೆ ನೀರು ಸಿಕ್ಕಿರೋದಿದೆ ಫಸ್ಟ್ ಟೈಮ್. ಎಷ್ಟು ಹಾಕ್ಸ್ದವ್ರಿಗೆಲ್ಲ ನೀರು ಸಿಗಲ್ಲ ಅಲ್ಲ? ತುಂಬಾ ಜನ ಅಂತಿದ್ರು ಆ ಕಡೆ ನೀರಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ನಮಗೆ ಹಾಕ್ಸಿದ್ದು 2 ನೀರು ಸಿಕ್ಕಿದೆ. ಆ್ಯಕ್ಚುಲಿ ಇನ್ನೊಂದು ಟ್ವಿಸ್ಟ್ ಏನಂದ್ರೆ, ನಾನು ದೀಪಾವಳಿ ಎಲ್ಲ ಮುಗಿಸ್ಕೊಂಡು ಈ ಕಡೆ ಬಂದ್ಬಿಟ್ಟೆ. ದುರ್ಗ ಮತ್ತೆ 1 ತಿಂಗಳು ಬಿಟ್ಬಿಟ್ಟು ಬೋರ್ವೆಲ್ ಯಾವುದೋ ಬಂದಿದೆ ಅಂತ ಹೇಳ್ಬಿಟ್ಟು, ಅಣ್ಣ ಇನ್ನೊಂದು ಟ್ರೈ ಮಾಡೋಣ ಇರಲಿ ಅಂತೇಳಿ ಇನ್ನೊಂದು ಬೋರ್ ಹಾಕ್ಸಿದ್ರು ಅದೇ ಹೊಲದಲ್ಲಿ. ಅದು ಕೂಡ ಸಕ್ಸಸ್ ಆಯಿತು. 3 ಅಲ್ವಾ ಟೋಟಲ್? ಸೊ ಮನುಷ್ಯನಿಗೆ ಒಂದು ನಂಬಿಕೆ ಮಾಡಬೇಕು ಅನ್ನೋ ಒಂದು ಮನಸ್ಫೂರ್ತಿ ಆಗಿರುವಂಥ ಇಂಟ್ರೆಸ್ಟು, ಯಾವುದೇ ಗೊಂದಲಗಳು ಇಲ್ದಂಗೆ, ಯಾವುದೇ ನಿಷ್ಕಲ್ಮಶ ಮನಸ್ಸಿನಿಂದ ನಮಗೇನೋ ಚೆನ್ನಾಗಾಗಲಿ ಅಂತ ಮಾಡ್ತೀವಿ ಅಂತ ಹೊರಟ್ರೆ ಡೆಫಿನೆಟ್ಲಿ ದೇವರು ಮತ್ತು ಆ ಟೈಮು ಸೊ ಎಲ್ಲ ನಮ್ಮ ಕಡೆ ಕೈ ಹಿಡಿಯುತ್ತೆ ಅಂತೇಳಿ ನನಗಂತೂ ತುಂಬ ನಂಬಿಕೆ ಬಂದಿದೆ. ಸೊ ಅದು ಹಂಗೆ 3ನೇ ಬೋರ್ ಆಯಿತು. ಅದ್ರ ಒಳಗಡೆ ನಾವು ಫೆಬ್ರವರಿಗೆ ದಾಳಿಂಬೆ. ಅಂದರೆ ನೀವು ಇವಾಗ ಬೋರ್ ಹಾಕ್ಸಿದ್ದೆ ಈ ಥರ ದಾಳಿಂಬೆ ಏನಾದರೂ ಮಾಡಬೇಕು ಅಂತನಾ, ಅಥವಾ ಆಚೆ ಸುಮ್ಮನೆ ಬೋರ್ ಹಾಕ್ಸಿ ಆಮೇಲೆ ಪ್ಲಾನ್? ಒಟ್ಟಲ್ಲಿ ನೀರಾವರಿ ಮಾಡಬೇಕು ಅಂತ, ನೀರಾವರಿ ದಾಳಿಂಬೆ ಹಚ್ಚಬೇಕು ಅಂತಲೇ ಪ್ಲಾನ್ ಇದ್ದಿದ್ದು. ಬೋರ್ ಹಾಕ್ಸಿದ್ದು ನೆಕ್ಸ್ಟ್ ದಾಳಿಂಬೆ ಬೆಳಿಬೇಕು. ಹಾಂ, ಬಟ್ ನಾವು ಸ್ವಲ್ಪ ಟೈಮ್ ತೊಗೊಂಡ್ವಿ, ಯಾಕಂದರೆ ನೀರು ಹೆಂಗೆ ಹೊಡಿಯುತ್ತೆ, ಕಂಟಿನ್ಯೂಸ್ ಬರುತ್ತಾ ಇಲ್ವೋ ಹಂಗೆಲ್ಲ ಇರುತ್ತೆ. ಯಾಕಂದರೆ ಕೆಲವೊಂದು ಸಣ್ಣ ಜೇರಿಗಳು ಸಿಗ್ತವೆ, ಅದು ಬೇಗ ಕಲೆ ಆಗ್ಬಿಡ್ತದೆ. ಸೊ ಅದನ್ನ ಅದಕ್ಕೆ ಒಂದು 15 ದಿನ ಇತ್ತು, ಅದು 1 ವಾರ ಇಲ್ಲ ಯಾರೇ ಬೋರ್ ಹಾಕ್ಲಿ ನಾವು ಹಾಕ್ಸಿದ್ಮೇಲೆ ಏನು ಕನ್ಫರ್ಮೇಷನ್ ಇಲ್ಲ? 100% ಇರುತ್ತೆ. ನಾವು ಆ್ಯಕ್ಚುಲಿ ದಾಳಿಂಬೆ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ದು ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡಿದ್ದು. 2025 ಫೆಬ್ರವರಿ. ನವೆಂಬರ್ 24 ಬೋರ್ ಹಾಕ್ಸಿದ್ದು. 25 ಫೆಬ್ರವರಿಯಲ್ಲಿ ಇದು ಮಾಡಿದ್ದು. ಅದೇ ಅದು ವಾಟರ್ ಎಲ್ಲ ಚೆಕ್ ಮಾಡ್ಕೊಳಕ್ಕೆ. ಆಮೇಲೆ ಈ ಸಸಿ ಆರ್ಡರ್ ಮಾಡಿದ್ವಿ, ದಾಳಿಂಬೆ ಸಸಿ. ಅದಕ್ಕೊಂದು 20-25 ಡೇಸ್ ತಗೊಂಡು ಬೀಜಗಳಿರಲ್ಲ, ಸಸಿನೇ ನೆಡೋದು. ಆಮೇಲೆ ಆ ತೋಟ ಎಲ್ಲ ಹೊಲ ಎಲ್ಲ ರೆಡಿ ಮಾಡ್ಕೋಬೇಕು, ಪೈಪ್ಲೈನು ಅದೆಲ್ಲ ಡ್ರಿಪ್ಪು ಅದೆಲ್ಲ ತರಿಸ್ಬೇಕು. ಸೊ ಆ ಪ್ರಿಪ್ರೇಷನ್ ವರ್ಕ್ ಮಾಡ್ಕೊಳಕ್ಕೆ ನಮ್ಗೆ ಅಷ್ಟು ಟೈಮ್ ಆಯಿತು. ಸೊ ಅಲ್ಲಿ ಫೆಬ್ರವರಿಗೆ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಅದು ಇಲ್ಲಿ ಕಾಣಿಸ್ತಿದ್ದು, ಇದು ಆಲ್ರೆಡಿ ಹಚ್ಚಿ 1-2 ತಿಂಗಳಾದ್ಮೇಲೆ ಇದು ಹಚ್ಬೇಕಾರೆ ಇರೋದು ನಮ್ಮ ಕಡೆ ಇಲ್ಲ. ನಮ್ಮ ಕಡೆ ಇದು ಡಿಲೀಟ್ ಆಗಿರ್ಬೇಕೇನೋ ಅನ್ಸುತ್ತೆ ಅಮ್ಮನ ಮೊಬೈಲಲ್ಲೂ. ಸೊ ಇದು ಹಚ್ಚಿ ಆದ್ಮೇಲೆ ಒಂದು 2-3 ತಿಂಗಳು ಅನ್ಸುತ್ತೆ. ಆಮೇಲೆ ಇಲ್ಲಿ ಇದೆಲ್ಲ ಆಯಿಲ್ ಎಲ್ಲ ಎಣ್ಣೆ ಎಲ್ಲ ಸ್ಪ್ರೇ ಮಾಡ್ತಿರೋದು ದುರ್ಗಣ್ಣ ಸ್ಪ್ರೇ ಮಾಡ್ತಿರೋದು. ಫೆಬ್ರವರಿಗೆ ಫೈನಲ್ ಆಗಿ ಅದು ಗಿಡ ನೆಟ್ರಿ. ಫೆಬ್ರವರಿ ಗಿಡ ನೆಟ್ವಾ. ನೆಕ್ಸ್ಟ್ ಅದು ಬೆಳೆಸೋದಿರುತ್ತೆ, ಅದಕ್ಕೆ ಇಷ್ಟು ತಿಂಗಳು ಅಂತೆಲ್ಲ ಆಗಬೇಕು. ಕೆಲವೊಬ್ರು 1 ವರ್ಷಕ್ಕೆ ಬಿಡ್ತಾರೆ, ಕೆಲವೊಬ್ರು 18 ತಿಂಗಳು ಬರೀ ಗಿಡ ಬೆಳೆಸ್ತಾರೆ. ಅವರು ಹಣ್ಣಿಗೆ ಬಿಡಲ್ಲ, ಅಂದರೆ ಕಟ್ ಮಾಡ್ತಾ ಹೋಗ್ತಾರೆ. ಫ್ಲವರ್ ಬಂದ್ರೆ ಹರಿದು ಬಿಸಾಕ್ತಾರೆ, ಹರಿದು ಬಿಸಾಕ್ತಾರೆ. ಬಿಟ್ಟಿದ್ರೆ ಬರುತ್ತೆ, ಬಿಡಲ್ಲ ಅವರು ಬೇಕು ಅಂತಾನೆ ಹರಿದು ಬಿಸಾಕ್ತಾರೆ. ಬಿಕಾಸ್ ಗಿಡ ಬೆಳೆದು ಗಟ್ಟಿಯಾಗಲಿ, ಸ್ಟ್ರಾಂಗ್ ಆಗಲಿ, ಅದು ಕಂಡಗಳು ಮುಂದಿರ್ತಾವಲ್ಲ ಹಿಂಗೆ ಸೈಡಿಗೆ, ರೆಂಬೆ ಕೊಂಬೆಗಳು ಫುಲ್ಲು ಗಟ್ಟಿಯಾಗಲಿ, ದಪ್ಪ ಆಗಲಿ ಅಂತ. ಸೊ ಅವು ದಪ್ಪ ಆದಾಗ ಹಣ್ಣು ದೊಡ್ಡ ಸೈಜ್ವರೆಗೂ ಆಗೋವರೆಗೂ ಅದು ಎಷ್ಟೇ ವೆಯ್ಟ್ ಆದ್ರೂ ಬಾಗಲ್ಲ. ಗಿಡ ಸ್ಟ್ರೆಂತ್ ಆಗಿರುತ್ತೆ.
ಜಾಸ್ತಿ ಕಾಯಿಗಳು ಸೆಟ್ ಆಗ್ತವೆ. ಸೊ ಆ ರೀಸನ್ಗೆ ತುಂಬ ಕೆಲವೊಬ್ರು, ಎಲ್ಲರೂ ಅಲ್ಲ, ಯಾರು ತುಂಬ ಜಾಸ್ತಿ ದುಡ್ಡಿದೆ ಖರ್ಚು ಮಾಡೋಕ್ಕಾಗುತ್ತೆ, ಮೇಂಟೈನ್ ಮಾಡೋಕ್ಕಾಗುತ್ತೆ, ಅವರು 18 ತಿಂಗಳವರೆಗೂ ಬೆಳೆಸ್ತಾರೆ. ಬಟ್ ಇತ್ತೀಚೆಗೆಲ್ಲ ನಾವು ಬಿಟ್ಟಿರೋದು 1 ವರ್ಷ. ನಾವು 1 ವರ್ಷಕ್ಕೆ ಬಿಟ್ವಿ. 1 ವರ್ಷಕ್ಕೆ ಬೆಳೆ ತೆಗಿಬೇಕಂತ ಬಿಟ್ವಿ. ಜಾಸ್ತಿ ದುಡ್ಡಿರೋಲ್ಲ, ಸ್ವಲ್ಪ ದುಡ್ಡಿರೋರು ಖರ್ಚು ಮಾಡ್ತೀವಿ, ಖರ್ಚು ಮಾಡಿದ ರಿಟರ್ನ್ಸ್ ತೆಗಿಬೇಕಲ್ಲ, ಹಂಗಾಗಿ ಮಾಡಿದ್ವಿ. ಅದೆಲ್ಲ ಮಾಡ್ತಾ ಮಾಡ್ತಾ ಗಿಡ ಒಂದು ಲೆವೆಲಿಗೆ ಬಂದಾಗ ಇತ್ತೀಚೆಗೆ ಸನ್ಬರ್ನ್ ಜಾಸ್ತಿ ಆಗುತ್ತೆ, ಮಾರ್ಕೆಟಲ್ಲಿ ರೇಟ್ ಸಿಗಲ್ಲ. ಆಮೇಲೆ ಅದೇ ಸನ್ಬರ್ನ್ ಅಂದರೆ ಗೊತ್ತಲ್ಲ, ಅದು ಕಪ್ಪಗಾಗೋದು, ಡಾಟ್ ಆಗೋದು. ಸೊ ಕಪ್ಪಗಾಗುತ್ತೆ ಅಂತ ಹೇಳ್ಬಿಟ್ಟು ದಾಳಿಂಬೆ ಮೇಲೆ ಯಾವುದೇ ಫ್ರೂಟ್ಗಾಗ್ಲಿ ಇವಾಗೆಲ್ಲ ನೋಡು, ಅದಕ್ಕೆ ಫ್ರೂಟ್ ಕವರ್ಗಳು ಹಾಕ್ತಾರೆ, ಇಲ್ಲಾಂದ್ರೆ ಹಿಂಗೆ ಕ್ರಾಪ್ ಕವರ್ ಅಂತ ಹೇಳಿ ಬರುತ್ತೆ, ಇಲ್ಲಿ ಹಾಕಿದೆ ನೋಡು. ಈ ಇದಕ್ಕಿಂತ ಮುಂಚೆ ನಾವೇನ್ ಮಾಡಿದ್ವಿ ಅಂದ್ರೆ, ಗಿಡ ಹಿಂಗೆ ಚಿಕ್ಕದಿತ್ತಲ್ಲ ನಮ್ದು, ಕಾಯಿ ಚೆನ್ನಾಗಿ ಸೆಟ್ ಆಗಿತ್ತು. ನಮ್ಗೆ ಗೊತ್ತಿರೋಂಗೆ ಈ ಏಜಿನ ಗಿಡಕ್ಕೆ ಈ ಸೆಟ್ ಆಗಿರೋ ಕಾಯಿ ಜಾಸ್ತಿ ವೆಯ್ಟ್ ಅನ್ನಿಸ್ತಿತ್ತು. ಬೆಳೀತಾ ಬೆಳೀತಾ ದುರ್ಗಣ್ಣ ಗೊತ್ತಾಯ್ತು, ಅದು ಅವನು ಅವ್ರಿವ್ರಿಗೆ ಕೇಳಿದಾನೆ. ಸೊ ಅದು ವೆಯ್ಟ್ ಜಾಸ್ತಿ ಆಗುತ್ತೆ ಅಂತ ಗೊತ್ತಾಗಿ ಏನು ಮಾಡ್ದ, ಅದಕ್ಕೆ ಇದನ್ನ ಕಲ್ಕಂಬ ಹೋಗಿಬೇಕು, ಕಲ್ಕಂಬ ಹೋಗೋದು. ಅದಕ್ಕೆ ಹಿಂಗೆ ತಂತಿ ಹಿಂಗೆ ಕಟ್ಟಿ ಅವನ ಏನು ಬಗ್ತವಲ್ಲ, ಕಾಯಿ ಜಾಸ್ತಿ ಸೆಟ್ ಆಗಿ ಹರಿಗಳು ಬಗ್ತವಲ್ಲ, ಅವನ ಒಂದು ಕಟ್ಟಕ್ಕೆ ಒಂದೊಂದು ಗಿಡಕ್ಕೆ ಒಂದೊಂದು ಕಲ್ಕಂಬನ ಇಲ್ಲ, ಒಂದು ಲೈನ್ಗೆ ಒಂದು ಲೈನಲ್ಲಿ ಒಂದು 5-6 ಕಲ್ಕಂಬ. 10 ಗಿಡಕ್ಕೆ ಒಂದು, ನಮ್ದೀಗ ಒಂದು ಲೈನ್ ಒಂದು 30-40 ಗಿಡ ಇದಾವೆ ಅನ್ಕೋ, ಅದಕ್ಕೊಂದು 4-5 ಕಲ್ಕಂಬ ಹೋಗೋದು. ಅದಕ್ಕೊಂದು ತಂತಿ, ದಪ್ಪನ ತಂತಿ ಕಟ್ಟಿ, ಈ ಹರಿಗಳು ಬೆಂಡಾಗಿ ಬೀಳಬಾರ್ದು ಅಂತ. ಕೆಲವೊಂದು ಮುರಿದೋಗ್ಬಿಡ್ತವೆ, ಈ ಬೆಳೆದಿರೋವೆಲ್ಲ ಮುರಿದೋಗ್ಬಿಟ್ರೆ ಎಲ್ಲ ಲಾಸ್ ಅಲ್ಲ. ಸೊ ಅದು ಮುರಿಬಾರ್ದು, ಕಾಯಿ ವೇಟಿಗೆ ಬೀಳಬಾರ್ದು ಅಂತ ಹೇಳ್ಬಿಟ್ಟು ಅದು ನಿಂಗೆ ಒಂದೊಂದೇ ತಂತಿ ಕಲ್ಕಂಬ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ತಂತಿ ಹಾಕಿ, ಇನ್ನು ಒಂದೊಂದೇ ಪ್ಲಾಸ್ಟಿಕ್ ಅದು ಟ್ಯಾಕ್ಸ್ ಬರ್ತವೆ, ಹುರ್ಕಣಿ ಅಂತ ಬರ್ತವೆ, ಅದನ್ನ ತಗೊಂಡು ಅದಕ್ಕೆ ಕಟ್ತಾರೆ. ತುಂಬಾ ಜನ ಇದನ್ನ ಕಟ್ಟಿಗೆ ಕೋಲನ್ನು ಯೂಸ್ ಮಾಡ್ತಾರೆ. ಸ್ವಲ್ಪ ದುಡ್ಡು ಇನ್ವೆಸ್ಟ್ ಮಾಡೋರು ಆಗುತ್ತೆ ಅಂದ್ರೆ ಕಲ್ಕಂಬ ಯೂಸ್ ಮಾಡ್ತಾರೆ. ನಾವು ಕಲ್ಕಂಬ ಯೂಸ್ ಮಾಡಿದ್ವಿ. ಅದು ಏನಕ್ಕೆ ಅಂದ್ರೆ ಫ್ಯೂಚರ್ ಅಲ್ಲಿ ಸುತ್ತೂರ್ಲು ತೋಟಕ್ಕೆ ಬೇಲಿ ಆದಂಗೂ ಆಗುತ್ತೆ. ಸೊ ಅದನ್ನ ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ದು. ಈ ಕಟ್ಟಿಗೆ ಆದ್ರೆ ಈ 1 ವರ್ಷಕ್ಕೆ ಬರ್ತವೆ, ನೆಕ್ಸ್ಟ್ ಇಯರ್ ಅದು ಮಳೆಗೆ ಎಲ್ಲ ಕೊಳ್ತ್ಬಿಟ್ಟು ವೇಸ್ಟ್ ಮತ್ತೆ ಹಾಕ್ಬೇಕಾಗುತ್ತೆ. ಕಲ್ಕಂಬ ತಗೊಂಡ್ರೆ 3 ವರ್ಷದ್ದು ಗಿಡ ಹೈಟ್ ಆಗೋವರೆಗೂ ಅದು ಸ್ಟ್ರೆಂತ್ ಕೊಡುತ್ತೆ. ಆಮೇಲೆ ಅದು ಮುಗ್ದಾದ್ಮೇಲೆ ನಾವು ಕಿತ್ಕೊಂಡು ಗಿಡ ದೊಡ್ಡದಾದ ಒಂದು 3-4 ವರ್ಷ ಅಷ್ಟೇ ಕಲ್ಕಂಬ, ಆಮೇಲೆ ಬೇಕಾಗಲ್ಲ. ಗಿಡ ಆಲ್ರೆಡಿ ದೊಡ್ಡವಾಗಿ ಅದೇ ಸ್ಟ್ರೆಂತ್ ಆಗುತ್ತೆ. ಅದನ್ನೇ ಕಲ್ಕಂಬ ಕಿತ್ಬಿಟ್ಟು ನಾವು ನಮ್ಮ ಬಾರ್ಡ್ರಿಗೆ, ಹೊಲದ ಬಾರ್ಡ್ರಿಗೆ ಹಾಕೋಬಹುದು. ನಮ್ದು ಇನ್ನೇನು ಅದೇ ದುರ್ಗಣ ಎಲ್ಲ ಆಸ್ ಯೂಶುವಲ್ ಆಗಿ ಮೇಂಟೆನೆನ್ಸ್ ಮಾಡಬೇಕು. ಹಣ್ಣಿಗೆ ಬಿಟ್ಟಾದ್ಮೇಲೆ ಅದಕ್ಕೆ ಗೊಬ್ಬರ ಹಾಕಬೇಕು, ಎಣ್ಣೆ ಇಡೋ, ಅದು ಡೈಲಿ ಇರಬೇಕು. ಒಂಚೂರು ಮಳೆ ಬಂದ್ರೂ ಅದಕ್ಕೆ ಹೋಗಿ ನೆಕ್ಸ್ಟ್ ಡೇ ನೋಡಿ ಅದೇನಾದ್ರೂ ಆಗುತ್ತಾ, ಏನಾದರೂ ರೋಗ ಬೀಳುತ್ತಾ ಅಂತ ಚೆಕ್ ಮಾಡಿ ಸಜೆಷನ್ ಕೇಳ್ಬಿಟ್ಟು ಅದಕ್ಕೆ ಸ್ಪ್ರೇ ಮಾಡೋದಿಲ್ಲ. ಲಾಸ್ಟ್ ಟೈಮ್ ನಾನು ನೀನು ಅಷ್ಟೇ ಊರಿಗೆ ಹೋದಾಗ ಒಂದ್ಸರಿ ಏನೋ ಮಳೆ ಜಾಸ್ತಿ ಬಂದು ಸ್ಪ್ರೇ ಮಾಡ್ತಿದ್ರು ನಾವು ಹೋದಾಗ ಒಂದ್ಸಲಿ. ಈ ಥರ ಟ್ರ್ಯಾಕ್ಟರ್ ಯೂಸ್ ಮಾಡಿಬಿಟ್ಟು ಸ್ಪ್ರೇ ಬೇಕಾದಲ್ಲ. ಸೊ ಹಣ್ಣಾಗಕ್ಕೆ ಸ್ಟಾರ್ಟ್ ಆಯಿತು. ನಮ್ಮದು ಮೇ ತಿಂಗಳಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಮೇ ತಿಂಗಳಿಗೆ ಆಗಲಿಲ್ಲ. ಸೊ ಜೂನ್ ಮೊನ್ನೆ ಲಾಸ್ಟ್ ಮಂತ್ ಜೂನ್ ಇದೇ ಮಂತ್ ಬಂದಿದ್ದು ನಮಗೆ. 4 ಡೇಸ್ ಆಯ್ತು ಇವಾಗ ನಾವು ಹೊರದ್ಬಿಟ್ಟು. ಸೊ ಹಿಂಗೆ ಬಂದಿದೆ, ಅಲ್ಲಿ ಹರಿತಿದ್ದೆ ನಾವು, ಅದೆಲ್ಲ ಹರ್ಕೊಂಡು, ಅಂದರೆ ಅಲ್ಲಿ ತುಂಬ ದೂರದಿಂದ ಓರ್ಬೇಕಲ್ಲ, ಅದಕ್ಕೆ ಹರಿದಿದ್ದನ್ನು ಟ್ರ್ಯಾಕ್ಟ್ರಲ್ಲಿ ಗೊಬ್ಬರ ಚೀಲದಲ್ಲಿ ತುಂಬಿ ಅಲ್ಲಿ ಮೇನ್ ರೋಡ್ ನಾವು ಅಲ್ಲಿ ಕಾರ್ ನಿಲ್ಲಿಸ್ತಿದ್ವಲ್ಲ, ಅಲ್ಲಿಂದ ತುಂಬ ದೂರ, ಅದಕ್ಕೆ ಅವ್ರು ಇನ್ನೊಂದು ಗಾಡಿಲಿ ಇಟ್ಕೊಂಡಿರೋದು. ಟ್ರ್ಯಾಕ್ಟ್ರಲ್ಲಿ ತಗೊಂಡು ಅಲ್ಲಿಂದ ಹರ್ಕೊಂಡು ಹೋಗಿ ಅಲ್ಲಿ ರಾಶಿ ಹಾಕಿ, ನನಗೆ ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ. ನಮ್ಮ ಅಮ್ಮನಿಗೂ ತುಂಬ ಖುಷಿಯಾಗಿದೆ, ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ತುಂಬ. ಹಣ್ಣು ಹರಿಯೋಕ್ಕೆ ಎಲ್ಲಿ ಮಾರ್ಕೆಟಿಗೆ ತೊಗೊಂಡೋಗೋದಂತ ವಿಚಾರ ಮಾಡಿದ್ವಿ. ಮಾತಾಡಿ ಎಲ್ಲ ಊರಲ್ಲೇ ಬರ್ತಾರೆ ಇವಾಗೆಲ್ಲ ತುಂಬ ಜನ. ಎವ್ರಿ ಡೇ ಸೀಸನಲ್ಲಿ ಊರಲ್ಲೇ ಬಂದು ತುಂಬಿಸ್ಕೊಂಡು ಹೋಗ್ತಾರೆ. ಬೇಕಾದ್ರೆ ಕಡಿಮೆ ಬೆಳೆದವರು ಅಥವಾ ಕ್ವಾಲಿಟಿ ಚೆನ್ನಾಗಿಲ್ದವರು, ಅಲ್ಲಿ ರೇಟ್ ಚೆನ್ನಾಗಿ ಗೀಟಲ್ಲ ಅಂದವರು, ಇಲ್ಲ ನಮ್ಮ ಹಣ್ಣು ಚೆನ್ನಾಗಿದೆ, ನಮ್ಗೆ ಇವರು ರೇಟ್ ಆಫರ್ ಮಾಡ್ತಿರೋದು, ಇಲ್ಲೇ ಬಂದು ತುಂಬ್ಕೊಂಡು ಹೋಗ್ತಿರಲ್ಲ, ಅವ್ರು ರೇಟ್ ಆಫರ್ ಮಾಡ್ತಿರೋದು ಕಡಿಮೆ ಇದೆ ಅಂದಾಗ ಓಕೆ ಆದರೆ ನಾವು ಅಲ್ಲಿ ಕೊಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಾವು ಬೆಂಗಳೂರು ಮಾರ್ಕೆಟ್ಗೆ ತೊಗೊಂಡೋಗಿ ಮಾರೋರು ತುಂಬ ಜನ ಇದ್ದಾರೆ. ಸೊ ಬೆಂಗಳೂರು ತೊಗೊಂಡೋಗಿ ಅಲ್ಲಿ ರೇಟ್ ಮಾಡಿಸ್ಕೊಂಡು ಅಲ್ಲಿ ಏನಾಗುತ್ತೆ ಮಾರ್ಕೊಂಡು ತೊಗೊಂಡ್ಬರ್ತಾರೆ. ತೊಗೊಂಡೋಗ್ಬೇಕಾದ್ರೆ ಅದ್ರ ಖರ್ಚು ಎಲ್ಲ ನಾವೇ ತುಂಬಿಸ್ಕೊಂಡು ಗಾಡಿ ಬಾಡಿಗೆ ಮಾಡ್ಕೊಂಡು ಹೋಗಿ ಬರಬೇಕು. ಮೇ ಬಿ ಬೆಂಗಳೂರು ಹೋದ್ರೆ ಒಂಚೂರು ರೇಟ್ ಚೆನ್ನಾಗುತ್ತೆ, ಇಲ್ಲಿಗಿಂತ ಒಂದು 10-15 ಗಾಡಿ ಬಾಡಿಗೆ ಅದೆಲ್ಲ ಮಾಡ್ಕೊಂಡು ಅದಕ್ಕೆ ಇಲ್ಲೇ ಬಂದು ಊರಲ್ಲೇ ಬಂದು ಒಬ್ಬರು ಬಿಟ್ಟರು ಒಂದು 4 ಜನ ಬಂದು ಕೇಳ್ಕೊಂಡು ಹೋಗ್ತಾರೆ. ಸೊ ನಮಗೂ ಹಂಗೆ ಒಂದು 4-5 ಜನ ಬಂದರು ಅಂತ. ಸೊ ಅದು ಒಂದು ರೇಟ್ ನಮಗೆ ಓಕೆ ಅಂತ ಅನ್ನಿಸ್ತು.
ಸೊ ದುರ್ಗಣ್ಣ ಮಾತಾಡಿ ಓಕೆ ಹಿಂಗೆ ಅಂತ ನಮಗೂ ಹೇಳ್ದ. ಓಕೆ ಮುಗಿಸು ಅಂತ ಹೇಳಿದ್ವಿ. ನೆಕ್ಸ್ಟ್ ಡೇನೇ ಅವ್ರು ಬಂದು ಅರಿಯೋಕ್ಕೆ ಸ್ಟಾರ್ಟ್ ಮಾಡಿ, ಸೊ ಹಿಂಗೆಲ್ಲ ಅರ್ದು ರಾಶಿ ಹಾಕಿ ನಮ್ಮಮ್ಮ ಮತ್ತು ನಮ್ಮ ಮಾಮರು ಹೋಗಿದ್ರು. ಯಾಕಂದರೆ ನಾನೇ ಹೇಳಿದ್ದೆ ಹೋಗಿ ಅಂತೇಳಿ. ಯಾಕಂದ್ರೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಇವಾಗ ಫಸ್ಟ್ ಟೈಮ್ ನಾವು ದಾಳಿಂಬೆ ಬೆಳೆದಿರೋದು ನೀರಾವರಿ ಮಾಡಿಬಿಟ್ಟು. ಇದಕ್ಕಿಂತ ಮುಂಚೆ ಏನು ಬೆಳೆ ಬೆಳೀತಾ ಇದ್ರಿ? ಶೇಂಗಾನೇ ಮ್ಯಾಕ್ಸಿಮಮ್, ಶೇಂಗಾ, ಮೆಕ್ಕೆಜೋಳ, ಸೂರ್ಯಕಾಂತಿ ಇದು. ಬಟ್ ದಾಳಿಂಬೆ ಹಾಕಿದ್ದು ಫಸ್ಟ್ ಟೈಮು. ಸೊ ನೋಡಿಬಿಟ್ಟು ಒಂಥರ ಖುಷಿ ಆಯಿತು. ಅದಕ್ಕೆ ಅವರು ಅಮ್ಮ ಎಲ್ಲ ಇಲ್ಲಿದ್ರು ರಾಣೇಬೆನ್ನೂರಲ್ಲಿ. ಬಿಕಾಸ್ ಅಕ್ಕನಿಗೆ ಟ್ವಿನ್ಸ್ ಎಲ್ಲ ಟ್ವಿನ್ಸ್ ಪಾಪು ಜೊತೆ ನೋಡ್ಕೋಬೇಕು ಅಂತ ಇಲ್ಲೇ ಇದ್ರು. ಮತ್ತು ಹಿಂಗಾಯ್ತು ಅರಿಯೋದು ಅಂತೇಳಿ ಅವ್ರು ನೆಕ್ಸ್ಟ್ ಡೇ ಅರಿತಿರ್ಬೇಕಾದ್ರೆ ಮಧ್ಯಾಹ್ನ ಹೋದ್ರಂತ. ಅರಿತಿದ್ರು ಅವಾಗಿನ್ನು. ಇಷ್ಟೆಲ್ಲ ರಾಶಿ ಇದೆ. ನಾನು ವಿಡಿಯೋ ಕಾಲ್ ಮಾಡಿದ್ದೆ ಆ್ಯಕ್ಚುಲಿ. ನೋಡಿ ಖುಷಿ ಆಯಿತು. ಸೊ ಎಲ್ಲರೂ ಖುಷಿ ಆದ್ವಿ. ಎಲ್ಲ ದುರ್ಗಣ್ಣಂದು ಎಫರ್ಟ್ ಇದು. ದುರ್ಗಾ ಬಂದ್ಬಿಟ್ಟು ಹಾಕ್ಸೋಣ ಅಂತ ಅವತ್ತು 2024 ಹೇಳಿಲ್ಲ. ಇವ್ರದೇ ಹೊಲ ಆಗಿ ಇವರೇ ದುಡ್ಡು ಕೊಟ್ಟು ಇವರೇ ಎಲ್ಲ ಮಾಡಿಸಿದ್ರು ಕೂಡ ಅದು ಒಂದು ಸ್ಟಾರ್ಟಿಂಗಿಂದ ಒಂದು ಬೋರ್ ಅಕ್ಷರದಿಂದ ಹಿಡಿದು ಇವತ್ತು ಬೆಳೆ ಬಂದು ನಿಂತು ಇಷ್ಟೆಲ್ಲ ಆಗಿರೋಕ್ಕೆ ಎಲ್ಲೋ ಒಂದು ಕಡೆಗೆ ಆ ಅಣ್ಣನೇ ಕಾರಣ ಅಂತ ಅನ್ಸುತ್ತೆ. ದುರ್ಗನೇ ಕಾರಣ. ಯಾಕಂದ್ರೆ ದುಡ್ಡು ಕೊಡೋರು ಇವಾಗ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬಾ ಜನ ಸಿಗ್ತಾರೆ. ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು. ಇವ್ರು ನಿಂತ್ಬಿಟ್ಟು ಹೇಳ್ತಾರೆ ಇದು ಬೇಕು ಅಂದರೆ ಇವ್ರು ಅಮೌಂಟ್ ಹಾಕ್ತಾರೆ, ಅವ್ರು ಅಲ್ಲಿ ಮಾಡ್ತಾರೆ. ಬಟ್ ನಿಂತಿದ್ದು ಮಾಡಿಸೋದು ದೊಡ್ಡದಲ್ವ. ಯಾರು ಹಂಗೆ ಮಾಡಲ್ಲ ಈಸಿಯಾಗಿ. ಯಾರು ಇದೆಲ್ಲ ಓದ್ಕೊಂಡು ಮಾಡ್ತಾರೆ, ನಮ್ಮದು ನಾವು ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊತಾರೆ. ಬಟ್ ಆ ಅಣ್ಣ ಹಂಗಿಲ್ಲ. ನಾನು ಒಂದು 2-3 ಸಲ ಹೋದಾಗ ಅಣ್ಣನೆಲ್ಲ ನೋಡಿ ಮಾತಾಡ್ಸಿದ್ದೀನಿ. ತುಂಬ ಒಳ್ಳೆಯವರು, ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ತುಂಬ ಚೆನ್ನಾಗಿ ಬೆಳೆ ಕೂಡ ಬಂದಿದೆ. ಗಿಡಗಳೆಲ್ಲ ತುಂಬ ಚೆನ್ನಾಗಿದೆ. ಇದು ಫಸ್ಟ್ ಇಯರ್ ಕ್ರಾಪು. ಮುಂದಿನ ವರ್ಷಕ್ಕೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೋಪ್ ಇದೆ. ಇನ್ನೊಂದು 2 ಎಕರೆಗೆ ಹಚ್ಕೊಬೇಕು ಅಂತ ಬರುತ್ತಲ್ಲ, 3 ಕ್ರಾಪ್ಸ್ ಬರುತ್ತೆ. 3 ಅಲ್ಲ, ಒಂದು 8 ಕ್ರಾಪ್ವರೆಗೂ ಗಿಡಗಳು ಚೆನ್ನಾಗಿ ಬಂದು ರೋಗ ಹತ್ತಲಿಲ್ಲ ಅಂದರೆ ಸೊ ಇವಾಗ ಒಂದು 8 ಕ್ರಾಪ್ವರೆಗೂ ಬರುತ್ತೆ. ಫಸ್ಟ್ ಕ್ರಾಪ್ ಆಗಿದೆ. ಫಸ್ಟ್ ಕ್ರಾಪು ಇಷ್ಟು ಬಂದಿದೆ. ಇದೊಂದು 4 ಟನ್ ಏನೋ ಆಗಿದೆ. ಸೊ ಇನ್ನೂ ಒಂದು ಸ್ವಲ್ಪ ಇದೆ ಅರಿಯೋದು, ತೆಗಿಯೋದು, ಅದರಲ್ಲಿ ಸ್ವಲ್ಪ ಬಿಟ್ಟಿರೋದು. ಸೊ ಇಷ್ಟಾಗಿತ್ತು. ಸೊ ಎಂಡ್ ಆಫ್ ದ ಡೇ ನಾವೇನು ಪ್ರೀ ಪ್ಲಾನ್ ಮಾಡದೇ ಇರೋದು, ನಾವೇನೋ ಅನ್ಕೊಂಡದೇ ಇರೋದು. ಜಸ್ಟ್ ಮೋಟಿವ್ ಏನಂದರೆ ನಾವೇನಾದರೂ ಒಂದು ಮಾಡಬೇಕು. ಅವನಿಗೂ ಒಂದು ಈ ಥರ ಮಾಡಬೇಕಂತ ತುಂಬ ಆಸೆ ಇತ್ತು. ಅವನಿಗೇನು ಅವನದು ತೋಟ ಇದೆ, ಅವನದು ಹೊಲ ಇದೆ, ಅವನು ಮಾಡ್ತಿದ್ದಾನೆ. ನಮ್ಮ ಇದ್ರದ್ದು ಜೊತೆಗೆ ಇದನ್ನು ಮಾಡ್ತೀನಿ ಅಂತ ಹೇಳಿದಾಗ ನಮಗೆ ದೇವ್ರು ಕೂಡ ಸಪೋರ್ಟು, ಎಲ್ಲ ದೊಡ್ಡವ್ರ ಆಶೀರ್ವಾದ, ನಮ್ಮ ಫ್ಯಾಮಿಲಿಯಲ್ಲಿ ಅವ್ರ ಸಪೋರ್ಟು, ಎಲ್ಲರೂ ಆಶೀರ್ವಾದದಿಂದ ನೀರು ಸಿಕ್ಕು, ಬೆಳೆ ಆಗಿ, ಜೊತೆಗೆ ಮದುವೆನೂ ಮಾಡ್ಕೊಂಡು ಬೆಳೆ ಕ್ರಾಪ್ ಬಂದು. ಸೊ ನೆಕ್ಸ್ಟ್ ಅದು ಹಂಗೆ ಕಂಟಿನ್ಯೂ ಆಗುತ್ತೆ. ಇನ್ನೊಂದು 2 ಎಕರೆಗೆ ಮುಂದೆ ಎಕ್ಸ್ಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ನೋಡಬೇಕು. ಸೊ ಇವರು ಇಲ್ಲಿದ್ಕೊಂಡೆ ದಾಳಿಂಬೆ ಬೆಳೆದಿದ್ದೆಲ್ಲ ಕ್ರೆಡಿಟ್ಸ್ ಗೋಸ್ಟು ದುರ್ಗಣ್ಣ. ಇಲ್ಲಿ ಬಟ್ ಇವಾಗ ನಮ್ಮ ಕಡೆ ಹೆಂಗೆ ಹೇಳ್ತಾರೆ ಇವ್ರ ಪ್ರಕಾರ ದುರ್ಗಣ್ಣನೇ. ಬಟ್ ನಮ್ಮ ಕಡೆ ಎಲ್ಲ ಹೆಂಗೆ ಹೇಳ್ತಿದ್ದಾರೆ ಅಂದರೆ, ನೋಡು ಅವನು ಅಲ್ಲಿದ್ದು ಅಂದರೆ ಬೇರೆ ದೇಶದಲ್ಲಿದ್ದರು, ಇಲ್ಲಿ ಹೊಲ ಎಲ್ಲ ಮಾಡಿಸ್ತಾರೆ, ಹೊಲ ಎಲ್ಲ ನೋಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಳೆ ಅಂತ ಕ್ರೆಡಿಟ್ ನಿಮಗೆ ಕೊಡ್ತಾರೆ. ನಮ್ಮ ಕಡೆ ಹಂಗೇನಿಲ್ಲ. ಇದರಲ್ಲಿ ನಮ್ಮ ಅಣ್ಣನೂ ಬೆಂಗಳೂರಿಂದನೂ ಅವಾಗ ಬಂದು ನೋಡ್ಕೊಂಡು ಹೋಗಿದ್ದೀವಿ. ಅಣ್ಣನೂ ಮಾಡಿದ್ದಾನೆ. ದುರ್ಗಣ್ಣನ ಜೊತೆ ಅಣ್ಣ ಅವಾಗ ಮಾತಾಡ್ತಿರ್ತಾರೆ. ಸೊ ಅದನ್ನು ಕೂಡ ಅವ್ರದ್ದು ಕೂಡ ಎಲ್ಲರೂ ಮಾಡಿದ್ದಾರೆ, ಹಂಗೇನಿಲ್ಲ. ಸೊ ಎಲ್ಲರೂ ಮಾಡಿದ್ದಕ್ಕೆ ಇವತ್ತೆಲ್ಲ ಒಳ್ಳೆ ಬೆಳೆ ಬಂದಿದೆ, ಅಷ್ಟೇ ಚೆನ್ನಾಗಿ ಬಂದಿದೆ. ಸೊ ಇದನ್ನ ನಿಮ್ಮ ಮುಂದೆ ತೋರಿಸ್ಬೇಕು ಅಂತ ಹೇಳ್ಕೋಬೇಕು ಅಂತಿತ್ತು. ಸೊ ಇದರಲ್ಲಿ ತಪ್ಪು ಸರಿನೋ ಗೊತ್ತಿಲ್ಲ ಹೇಳ್ಕೊಳೋದು, ಅಥವಾ ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರು. ಆ್ಯಕ್ಚುಲಿ ಇವ್ರಿಗೂ ಅದೆಲ್ಲ ಐಡಿಯಾ ಇಲ್ಲ. ಅಂದರೆ ಅಗ್ರಿಕಲ್ಚರ್ ಹಿಂಗೆ ಇಷ್ಟಿಷ್ಟೇ ಏನಿಲ್ಲ, ಅವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ರು, ಇವ್ರು ಅಂತ ತಿಳ್ಕೊಂಡು ಅವ್ನು ಏನು ಬೇಕು ಅದೆಲ್ಲ ಕೊಡ್ತಾ ಇದ್ರು. ಸೊ ಇವರು ಅದರಲ್ಲೆಲ್ಲ ಡೀಪಾಗಿ ಇಳ್ದಿಲ್ಲ. ಏನ್ರಿ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನಾನೇನು ಮಾಡಿಲ್ಲ. ಕೇಸ್ ಹಂಗೆ ಹಿಂಗೆ ಅಂತ ಇದ್ದರೆ ಅಂದರೆ ಇವ್ರಿಗೂ ಅಷ್ಟು ಗೊತ್ತಿಲ್ಲ ಅಂತ ಇವಾಗ ಹೇಳ್ತಿದ್ದೀನಿ. ಮತ್ತೆ ವಿಡಿಯೋ ನೋಡ್ತಿರಲ್ವಾ ನೀವು, ಇವ್ರಿಗೂ ಅಷ್ಟು ಗೊತ್ತಿಲ್ಲ. ಅವ್ರು ಎಷ್ಟು ಹೇಳ್ತಾರೋ ಅದ್ರ ಮೇಲೆ ಅಷ್ಟೇ ತಿಳ್ಕೊಂಡಿರೋದು. ಸೊ ಇಷ್ಟಾಗಿತ್ತು ಈ ದಾಳಿಂಬೆ ಪ್ರಾಜೆಕ್ಟು. ನೋಡುವ ಮುಂದೆ ನಾವೇ ಇಲ್ಲ ನಮ್ಮ ಮನೆಗೆಲ್ಲ ತಗೊಂಡ್ಬಂದ್ಬಿಟ್ಟು ನೋಡು ನಿಮ್ದು ಹೊಲದ್ದು ದಾಳಿಂಬೆ ಅಂತಾರೆ. ನಾವೇ ಇಬ್ರು ತಿನ್ನಕ್ಕಿಲ್ಲ, ನಾವೇ ತಿಂದಿಲ್ಲ. ಅದೇ ಹೇಳಿದ್ದು, ಏನ್ ಮಾಡಿದ್ರೆ ಇನ್ನೂ ತಿನ್ನಕ್ಕಿರಲ್ಲ ಅಂತ ಹೇಳ್ತಾರೆ. ಒಂದೊಂದ್ಸಲ ನೆನ್ಸ್ಕೊಂಡ್ರೆ ಹಂಗೆ ಅನ್ಸುತ್ತೆ, ಎಷ್ಟು ಮಾಡಿದ್ರೆ ನಮ್ಗೆ ತಿನ್ನಕ್ಕೆ. ನೆಕ್ಸ್ಟ್ ಹೋಗ್ತೀವಿ, ನೆಕ್ಸ್ಟ್ ಹೋದ ತಕ್ಷಣ. ಬಟ್ ಪರವಾಗಿಲ್ಲ, ಫ್ಯಾಮಿಲಿ ಫೆಬ್ರವರಿ ನೆಕ್ಸ್ಟ್ ಕ್ರಾಪ್ ಫೆಬ್ರವರಿ ಮಾರ್ಚಲ್ಲಿ ನಾವು ಹೋಗೋ ಟೈಮ್ ವೈಸ್ ಅವಾಗಿರುತ್ತೆ. ಅವಾಗ ತಿಂದ್ಬಿಟ್ಟು ಟೇಸ್ಟ್ ನಾನು ಅವಾಗ ಬ್ಲಾಗ್ ಮಾಡ್ತೀನಿ, ತಿಂದ್ಬಿಟ್ಟು ಲೈವಲ್ಲೇ ಟೇಸ್ಟ್ ಹೇಳ್ತೀನಿ. ಇವಾಗ ಮೊನ್ನೆ ಇದೆಲ್ಲ ಕಟ್ ಮಾಡಿ ಎಲ್ಲ ಆದಮೇಲೆ ತಂದು ಕೊಟ್ಟಿದ್ರು. ಆಮೇಲೆ ಅಮ್ಮ ಅಂದರೆ ನಮ್ಮ ಅತ್ತೆ ತಂದು ಕೊಟ್ಟಿದ್ರು. ಅಮ್ಮ ನಿಮ್ಮ ಅತ್ತೆ ಹಣ್ಣು ಕಳಿಸಿದ್ದಾರೆ ನೋಡು ಅಂತ ವೀಡಿಯೋ ಕಾಲ್ ಮಾಡಿದ್ರು. ಮಾಡಿಬಿಟ್ಟು ಅದನ್ನ ಓಪನ್ ಮಾಡಿ ತೋರಿಸಿದ್ರು. ಟೇಸ್ಟ್ ಚೆನ್ನಾಗಿ, ನಾನು ಕೇಳಿದೆ ಹೆಂಗಿದೆ ಟೇಸ್ಟ್ ಅಂತ. ಇಲ್ಲ ಸ್ವೀಟಾಗಿದೆ, ಸಂತೆಲಿ ಸಿಗೋಕ್ಕಿಂತ ಸ್ವೀಟಾಗಿದೆ ಅಂತ ಹೇಳಿದ್ರು. ಸೊ ನಾವು ನೆಕ್ಸ್ಟ್ ಹೋದಾಗ ತಿಂದ್ಬಿಟ್ಟು ಹೇಳಬೇಕು. ಗೈಸ್ ಇಷ್ಟಾಗಿತ್ತು, ಏನಿಲ್ಲ. ಇವ್ರಿಗೆ ಅದೊಂದು ಹೇಳ್ಕೋಬೇಕು ಅಂತ ಫೀಲಿಂಗ್ ಇತ್ತು.
ಹಿಂಗಿದೆ ಅಂತೇಳಿ ಅದನ್ನ ಒಂದು ಪಾಡ್ಕಾಸ್ಟಾಗಿ ಹೇಳ್ಕೊಳ್ಳೋಣ ಹ್ಮ್. ಅಂತೇಳಿ. ಸೊ ಹ್ಮ್. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ನಮ್ಮ ಈ ಚಾನಲ್ಗೂ ಕೂಡ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಆಶೀರ್ವಾದ ಮಾಡಿ. ಹೀಗೆ ಇರಲಿ ಅಂತ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಗೈಸ್. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.